ಡಿ.ಕೆ. ಶಿವಕುಮಾರ್ ಸಂಪುಟದ ಸದಸ್ಯರುಗಳಿಗೆ ಖಾತೆ ಹಂಚಿಕೆಯಾಗಿದೆ. ಇಬ್ಬರು ಹಿರಿಯ ಸಚಿವರಿಗೆ ಮಾತ್ರ ಖಾತೆ ಬದಲಾವಣೆ, ಇನ್ಯಾವುದೂ ಚೇಂಜಸ್ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಮತ್ತು ಮುನಿಯಪ್ಪ ಜಲಸಂಪನ್ಮೂಲ ಸಚಿವರಾಗಿದ್ದರು. ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾಗಿದೆ. ಅವರಿಗೆ ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸಿಎಂ. ರಾಮಲಿಂಗಾರೆಡ್ಡಿ ಆರಂಭದಿಂದ ಹೇಳ್ತಾ ಇದ್ರು, ನನಗೆ ಈ ಖಾತೆಯ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ನಾಲೆಡ್ಜ್ ಇಲ್ಲ, ನನಗೆ ಬೇಡ ಅಂತ. ಅರಣ್ಯ ಇಲಾಖೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು ಆಹಾರ ಸಚಿವರಾದಂಥ ಮುನಿಯಪ್ಪ ಮೊದಲಿಂದಲೂ ಕೂಡ ಕೇಳ್ತಾ ಇದ್ದರು, ಜನಸಾಮಾನ್ಯರಿಗೆ ಏನಾದರೂ ಹೆಲ್ಪ್ ಮಾಡುವಂಥ ಖಾತೆ ಕೊಡಿ ಅಂತ. ಅವರ ಖಾತೆ ಕೂಡ ಬದಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಟ್ಟಿದ್ದಾರೆ ಸಿಎಂ. ಎಲ್ಲೋ ಒಂದು ಕಡೆ ಮುನಿಯಪ್ಪನವ್ರನ್ನ ಬದಲಾಯಿಸ್ಬಿಡ್ತಾರಂತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅವ್ರ ಮಗಳನ್ನು ಹಾಕ್ತಾರೆ ಅಂತ, ಬರ್ತಾರೆ ಅವ್ರ ಮಗಳು ಸಂಪುಟಕ್ಕೆ ಅಂತ. ಅಂಥದ್ದು ಯಾವುದೂ ಇಲ್ಲ. ಬನ್ನಿ, ಮಂತ್ರಿ ಬಾಲಕೃಷ್ಣ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. BJP ಅವರು ಇರೋದೇ ಟೀಕೆ ಮಾಡೋಕ್ಕೆ, JDS ಅವರು ಇರೋದೇ ಟೀಕೆ, ಏನು ಹೋಗ್ಲಕ್ಕ ಇರೋದವರು ನಮಗೆ. ಅಲ್ಲ, ಖಾತೆ ಹಂಚಿಕೆ ಆಗದೆ ಇದ್ರೆ ಏನಂತೆ, ಖಾತೆ ಸರಿಯಾಗಿ ಈಗ ನಿರ್ವಹಣೆ ಮಾಡ್ತಾ ಇಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್? ನಾವು ಮೇಟಿ ಬೇಕಾಗತ್ತೆ ಸರ್, ಎಲ್ಲದನ್ನೂ ಸಿಎಂ ನೋಡಕ್ಕಾಗತ್ತೆ. ಹಾಗಾದ್ರೆ ಸರಿಯಾದ ಮೇಟಿ ಹುಡುಕ್ತಾವ್ರೆ ಸಿಎಂ ಸರಿಯಾದ ಮೇಟಿ ಹುಡುಕ್ತಾವ್ರೆ. ಅಪ್ಪ, ನಿಮ್ಮ ಮಾಧ್ಯಮದವ್ರ ಹತ್ರ ಸಿಗಾಕೊಳಕ್ ಆಗಲ್ಲ ನಾವು. ಆಯ್ತು, ಇನ್ನೇನು ಇವತ್ತು ಹೇಳೋರಲ್ಲ, ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ. ನಾನು ಯಾರೋ ಹೇಳಿದ್ ಕೇಳಿದೆ, ಗೊತ್ತಿಲ್ಲ. ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ರಿ, ನಮ್ಮ ಜಿಲ್ಲೆನಲ್ಲಿ ಎಲ್ಲದಕ್ಕೂ ನಾನೇ ಮಂತ್ರಿ, ಎಲ್ಲ ಇಲಾಖೆಗೂ ನಾನೇ ಮಂತ್ರಿ. ಎಲ್ಲ ಇಲಾಖೆನೂ ಸುಭದ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಮ್ಮ ಜಿಲ್ಲೆನಲ್ಲಿ ನಾನೇ ಮಂತ್ರಿ ಎಲ್ಲದಕ್ಕೂ. ಯಾರು ಕೊಟ್ಟರು ಉಸ್ತುವಾರಿ ಅಂತಲ್ಲ, ಎಲ್ಲದಕ್ಕೂ ಜವಾಬ್ದಾರಿ ನಾನೇ. ನನ್ನನ್ನೇ ಹೊಣೆಗಾರನಾಗಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಮಾಡಬೇಕು ಅಂತ. ನಾನು ಬೇರೆ ಇಲಾಖೆ ಮಂತ್ರಿಗಳ ಮೇಲೆ ಎತ್ತಕ್ಕಾಗಲ್ಲ. ಈಗ ಮೀಟಿಂಗ್ ಮಾಡ್ತಾಯಿದ್ದೀನಿ, KTP ಸಭೆಗಳು ಮಾಡ್ತೀನಿ, ಅದನ್ನೆಲ್ಲ ಸರಿ ದಾರಿಗೆ ತತ್ತೀವಿ. ಆಡಳಿತನ ಸ್ವಲ್ಪ ಕೊಂಚ ಏರುಪೇರು ಇರ್ತಕ್ಕಂಥದ್ದು ಸರಿ ಮಾಡ್ತೀವಿ. ಖಾತೆ ಹಂಚಿಕೆ ಆಗಿದೆ ಅಲ್ಲ, ಖಾತೆ ಇವತ್ತು ಬಂದಿದೆ, ನಾಳಿಂದಲೇ ಅವರು ಕೆಲಸ ಪ್ರಾರಂಭ. ಅದು ಮಹತ್ವದ್ದು ಅಂತ ಅವರು ಉಳಿಸಿಕೊಂಡಿದ್ದಾರೆ. ಇನ್ನು ನೋಡಿ, ಮುಖ್ಯಮಂತ್ರಿಗಳ ಬಳಿಯಲ್ಲೇ ಈ ಹಣಕಾಸು ಇಲಾಖೆ ಇದೆ, DPAR ಇದೆ, ಗುಪ್ತಚರ ಇಲಾಖೆ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ, ಇವಿಷ್ಟು CM ಬಳಿನಲ್ಲೇ ಇವೆ. ಈ ವಾರ್ತಾ ಇಲಾಖೆ, ನ್ಯಾಯ ಮತ್ತು ಮಾನವ ಹಕ್ಕುಗಳು, ಕೃಷಿ ಮಾರುಕಟ್ಟೆ ಖಾತೆ, BDA, BMRDA ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಬಳಿನಲ್ಲಿವೆ. ಸೊ ಅದನ್ನು ಹೊರತುಪಡಿಸಿ ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಇಲಾಖೆ, ರಾಮಲಿಂಗಾರೆಡ್ಡಿ ಅವ್ರದ್ದು ಖಾತೆ ಬದಲಾಗಿದೆ. ಈಗ ಅವರೀಗ ಅರಣ್ಯ ಖಾತೆಗೆ ಬಂದಿದ್ದಾರೆ. ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. ಲಕ್ಷ್ಮಣ ಸವದಿ ಸಹಕಾರ ಇಲಾಖೆ, ರುದ್ರಪ್ಪ ಮಾನಪ್ಪ ಲಮಾಣಿ ಸಕ್ಕರೆ ಮತ್ತು ಜವಳಿ ಇಲಾಖೆ, KH ಮುನಿಯಪ್ಪ ಆಹಾರ ಸಚಿವರಾಗಿದ್ದರು. KH ಮುನಿಯಪ್ಪ ಈಗ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು. ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ. UT ಖಾದರ್ ಆರೋಗ್ಯ ಖಾತೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಜೊತೆಗೆ ಈ ಅಲ್ಪಸಂಖ್ಯಾತ ಕಲ್ಯಾಣ, ಹಜ್ ಮತ್ತು ವಕ್ಫ್ ಕೂಡ ಅವ್ರಿಗೇನೇನೆ. T ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ. ಡಾಕ್ಟರ್ ಅಜಯ್ ಸಿಂಗ್ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ. ನೋಡಿ, ಹಿಂದೆ ಕೃಷಿ ಸಚಿವರಾಗಿದ್ದರು ಚಲುವರಾಯಸ್ವಾಮಿ, ಅವರೀಗ ಜಲಸಂಪನ್ಮೂಲ ಸಚಿವರು. ಮಧು ಬಂಗಾರಪ್ಪ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ. ಹಿಂದೆ ಈ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದರಲ್ಲ ಸಿದ್ದರಾಮಯ್ಯನವರು, ಆ ಸಂದರ್ಭದಲ್ಲೂ ಕೂಡ ಅವರು ಉನ್ನತ ಶಿಕ್ಷಣ ಇಲಾಖೆಯನ್ನೇ ನಿರ್ವಹಿಸಿದರು. KM ಶಿವಲಿಂಗೇಗೌಡ ಅಬಕಾರಿ ಖಾತೆ. C ಪುಟ್ಟರಂಗ ಶೆಟ್ಟಿ ಪಶುಸಂಗೋಪನಾ ಇಲಾಖೆ, ರೇಷ್ಮೆ, ಎರಡೂ ಕೂಡ ಅವ್ರಿಗೇನೆ. ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ. ಸಂತೋಷ್ ಲಾಡ್ ಹಿಂದೂ ಕೂಡ ಅವರು ಕಾರ್ಮಿಕ ಇಲಾಖೆಯನ್ನೇ ನೋಡ್ತಾ ಇದ್ದರು, ಈಗಲೂ ಕೂಡ ಅವರು ಕಾರ್ಮಿಕ ಇಲಾಖೆಯನ್ನೇ ನೋಡ್ಕೋತಾ ಇದ್ದಾರೆ, ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ. ಬಸವಂತಪ್ಪ ಅವರಿಗೆ ಮುಜರಾಯಿ, ಮೀನುಗಾರಿಕೆ, ಬಂದರು, ಒಳನಾಡು ಸಾರಿಗೆ. SS ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ, ಜೊತೆಗೆ ತೋಟಗಾರಿಕೆ ಇಲಾಖೆ. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. PM ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆಯನ್ನು ಕೊಡಲಾಗಿದೆ. H C ಬಾಲಕೃಷ್ಣ ಪೌರಾಡಳಿತ ಖಾತೆ. B ನಾಗೇಂದ್ರ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. DCM ಡಾಕ್ಟರ್ G ಪರಮೇಶ್ವರ್ ಕಂದಾಯ ಇಲಾಖೆಯನ್ನು ನೋಡ್ಕೋತಾ ಇದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಹೊಣೆಯನ್ನು ಕೂಡ ಅವರಿಗೆ ವಹಿಸಲಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಗೃಹ ಇಲಾಖೆಯ ಜೊತೆಗೆ IT BT. KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ. MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯನ್ನು ನೋಡ್ಕೋತಾರೆ.
ಇನ್ನು ಮೂಲಸೌಕರ್ಯದ ಜವಾಬ್ದಾರಿನೂ ಕೂಡ ಅವ್ರದ್ದೇನೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ, ಕೃಷ್ಣ ಬೈರೇಗೌಡ ಬೆಂಗಳೂರು ಅಭಿವೃದ್ಧಿ GBA, ಬೈರತಿ ಸುರೇಶ್ ಸಾರಿಗೆ ಇಲಾಖೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಇಲಾಖೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಸುದೀರ್ಘವಾಗಿ ನಾವು ಕೂಡ ಹೇಳಿದ್ವಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಏನು ಎತ್ತ ಅಂತ. ಬಹಳ ಆಶ್ಚರ್ಯ ಆಗ್ತಿರುವಂಥದ್ದು, ನಾವು ನೀವು ನಿರಂತರವಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಕನ್ನಡದಲ್ಲಿ ಒಂದು ಅದ್ಭುತವಾದಂಥ ಒಂದು ಮಾತಿದೆ, ಏನು ಅಂತಂದರೆ ದ್ರಾವಿಡ ಪ್ರಾಣಾಯಾಮ ಅಂತ ಆ ಶಬ್ದದ ಹೆಸರು. ಭಾಳ ಕಡಿಮೆ ಬಳಸ್ತಾರೆ ಅದನ್ನು. ದ್ರಾವಿಡ ಪ್ರಾಣಾಯಾಮ ಅಂದರೆ ಏನು ಅಂದರೆ ಮಾಡೋದನ್ನೆಲ್ಲ ಮಾಡ್ತಾರೆ, ಆದರೆ ಏನು ಬರಬೇಕೋ ಅದೇ ಬರುತ್ತೆ ಅಂತ, ಜಾಸ್ತಿ ಫಲ ಇಲ್ಲ ಅಂತ ಅರ್ಥ. ಇದು ದ್ರಾವಿಡ ಪ್ರಾಣಾಯಾಮ. ಇವರು ಮಾಡಿದ್ದು ಕೂಡ ಅದೇನೇ. ಏನಿಷ್ಟೊಂದೆಲ್ಲ ಕಸರತ್ತು ಮಾಡಿದ್ದೆ ನೋಡಿದ್ರೆ ಏನೋ ಕ್ರಾಂತಿ ಮಾಡಿಬಿಡ್ತಾರೆ ಅನ್ನುವಂಥದ್ದಿತ್ತು. ಆದರೆ ಏನೂ ಆಗಿಲ್ಲ. ಇಬ್ಬರು ಹಿರಿಯ ಸಚಿವರು ಮಾತ್ರ ಖಾತೆ ಬದಲಾವಣೆ ಆಗಿದೆ, ರಾಮಲಿಂಗಾರೆಡ್ಡಿ ಅವರು ಮತ್ತು ಮುನಿಯಪ್ಪನವರು. ಅದು ಬಿಟ್ಟರೆ ಯಥಾ ಪ್ರಕಾರ ಇದೆ. ಏನಂತೀರಿ? ಹೌದು ರಂಗನಾಥ, ಇದು ಸುತ್ತು ಬಳಸಿ ತುತ್ತು ತಿಂದಂತಾಗಿದೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಯಾವ ಖಾತೆ ಯಾರಿಗೆ ಅನ್ನೋದ್ರ ಬಗ್ಗೆ ನಿನ್ನೆ ಸಂಜೆಯ ತನಕವೂ ಕೂಡ ಒಂದು ಸ್ಪಷ್ಟತೆಯನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ನಾಯಕರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಸಾಧ್ಯವಾಗಿರಲಿಲ್ಲ. ಕೊನೆಗೂ ಕೂಡ ಖಾತೆಯ ಹಂಚಿಕೆಯ ವಿಚಾರವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ತೆಗೆದುಕೊಂಡು ಲೋಕಭವನಕ್ಕೆ ಪಟ್ಟಿಯನ್ನು ರವಾನಿಸಿ ಖಾತೆಗಳನ್ನ ಬದಲಾವಣೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಈ ಹಿಂದೆ ಯಾರು ಆಯಾಯ ಖಾತೆಗಳನ್ನ ಸಿದ್ದರಾಮಯ್ಯನವರ ಅವಧಿಯಲ್ಲಿ ನಿಭಾಯಿಸ್ತಾ ಇದ್ರು ಅವರಿಗೆ ಅದೇ ಖಾತೆಯನ್ನ 6 ಮಂದಿ ಸಚಿವರಿಗೆ ಹಾಗೆ ಮುಂದುವರಿಸಲಾಗಿದೆ. ಜೂನ್ ತಿಂಗಳಲ್ಲಿ ಯಾರು ಸಚಿವರಾಗಿದ್ರು ಅವರಿಗೂ ಕೂಡ ಅದೇ ಖಾತೆಗಳನ್ನ ಮುಂದುವರಿಸಲಾಗಿತ್ತು. ನಿನ್ನೆ ಬಿಡುಗಡೆಯಾದಂಥ ಪಟ್ಟಿಯಲ್ಲೂ ಕೂಡ 6 ಮಂದಿ ಸಚಿವರು ಈ ಹಿಂದೆ ಯಾರು ಸಿದ್ದರಾಮಯ್ಯನವರ ಅವಧಿಯಲ್ಲಿ ಏನೇನು ಇಲಾಖೆಗಳನ್ನ ನಿಭಾಯಿಸ್ತಾ ಇದ್ರು ಅವರಿಗೆ ಅದೇ ಖಾತೆಗಳನ್ನ ಮುಂದುವರಿಸಲಾಗಿದೆ. ಪ್ರಮುಖವಾಗಿ ಬದಲಾವಣೆಯನ್ನ ಮಾಡಿರುವಂಥದ್ದು KH ಮುನಿಯಪ್ಪ ಅವರದು, ರಾಮಲಿಂಗಾರೆಡ್ಡಿ ಅವರದು, ಚೆಲುವರಾಯಸ್ವಾಮಿ ಅವರ ಬದಲಾವಣೆ ಇದೀಗ ಬಹಳ ಮಹತ್ವವಾಗಿ ಗಮನವನ್ನ ಸೆಳೀತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನಿಭಾಯಿಸೋದ್ರಲ್ಲಿ ಆಸಕ್ತಿ ಇರಲಿಲ್ಲ, ಅದನ್ನ ಅವರು ಬಹಿರಂಗವಾಗಿಯೂ ಕೂಡ ಹೇಳ್ಕೊಂಡಿದ್ರು. ಸಹಜವಾಗಿಯೇ ಅದನ್ನ ಚೆಲುವರಾಯಸ್ವಾಮಿ ಅವರು ಅಪೇಕ್ಷೆ ಪಟ್ಟು ಪಡೆದುಕೊಂಡಿದ್ದಾರೆ. ವಸತಿ ಖಾತೆ ಮತ್ತು ಜಲಸಂಪನ್ಮೂಲ ಖಾತೆ ಎರಡರಲ್ಲಿ ಒಂದನ್ನು ತನಗೆ ಕೊಡಿ ಎನ್ನುವಂತ ಬೇಡಿಕೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ಮತ್ತು ಮುಖ್ಯಮಂತ್ರಿಗಳ ಎದುರು ಚೆಲುವರಾಯಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ಅದರ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಬೇಡ ಅಂದಂತಹ ಜಲಸಂಪನ್ಮೂಲ ಖಾತೆ ಇಷ್ಟಪಟ್ಟು ಚೆಲುವರಾಯಸ್ವಾಮಿ ಅವರು ಪಡೆದುಕೊಂಡಿದ್ದಾರೆ. ಆಹಾರ ಖಾತೆಯ ವಿಷಯದಲ್ಲೂ ಹಾಗೆ ಆಗಿದೆ. KH ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆ ಬೇಡವೇ ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಕಳೆದ 2 ತಿಂಗಳಿಂದ ನಿರಂತರವಾಗಿ ಅವರು ತಮ್ಮ ಖಾತೆಯ ಬದಲಾವಣೆಯ ಪ್ರಯತ್ನಗಳನ್ನ ಹಾಗೆ ಮುಂದುವರಿಸಿದ್ರು. ಒಂದು ಹಂತದಲ್ಲಿ ತಮ್ಮ ಪುತ್ರಿಯ ಹೆಸರು ಕೇಳಬಂದರೂ ಕೂಡ ತನಗೆ ಸಮಾಜ ಕಲ್ಯಾಣ ಖಾತೆ ಅಂತ ಪ್ರಭಾವಿ ಖಾತೆಯನ್ನು ಕೊಡಿ, ಯಾವುದೇ ಕಾರಣಕ್ಕೂ ತಾನು ಸಚಿವ ಸ್ಥಾನವನ್ನ ಬೇರೆಯವರಿಗೆ ಬಿಟ್ಕೊಡೋದಿಲ್ಲ ಅನ್ನುವಂಥ ಬಿಗಿಪಟ್ಟನ್ನು ಅವರು ಹಾಗೆ ಮುಂದುವರಿಸಿದ್ರು. ಸಮಾಜ ಕಲ್ಯಾಣ ಖಾತೆಯನ್ನ ಇದೀಗ KH ಮುನಿಯಪ್ಪ ಅವರ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಆ ಮೂಲಕ ದಲಿತ ಎಡಗೈ ಮತ್ತು ದಲಿತ ಬಲಗೈ ಸಮುದಾಯಕ್ಕೆ 2 ಪ್ರಭಾವಿ ಖಾತೆಗಳನ್ನು ಕೊಡೋ ಮೂಲಕ ಅದನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನುಳಿದಂತೆ ಎಲ್ಲ ಖಾತೆಗಳು ಕೂಡ ಈ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಚಿವರು ಏನು ನಿಭಾಯಿಸಿದ್ರು ಅದೇ ಖಾತೆಗಳನ್ನ ಹಾಗೆ ಮುಂದುವರಿಸಲಾಗಿದೆ. ಸಂತೋಷ್ ಲಾಡ್ ಇರಬಹುದು, ಶಿವರಾಜ್ ತಂಗಡಗಿ ಅವರು ಇರಬಹುದು, ಈ ರೀತಿಯ ಬದಲಾವಣೆಗಳನ್ನ ದೊಡ್ಡ ಮಟ್ಟಿಗೆ ಮಾಡದೇ ಇರುವಂತದನ್ನ ಗಮನಿಸಿದ್ರೆ ಇಷ್ಟು ಕಾಲಹರಣ ಮಾಡುವಂತ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಮೂಡ್ತವೆ. ಇವತ್ತಿನಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ಸಚಿವರು ಯಾವ ಇಲಾಖೆಗೆ ಯಾವ ರೀತಿಯ ಉತ್ತರವನ್ನ ಸಮರ್ಥವಾಗಿ ಕೊಡ್ತಾರೆ ಅನ್ನುವಂಥದ್ದು ಮಾತ್ರ ಈಗ ಇರುವಂತಹ ಪ್ರಶ್ನೆ ರಂಗನಾಥ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.